ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಸಂಸದ ಸಾಗರ್ ಈಶ್ವರ್ ಖಂಡ್ರೆ. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವ ನಿಮಿತ್ತ ನಗರದಲ್ಲಿ ಅಲಂಕೃತ ರಥದಲ್ಲಿ ಬೊಮ್ಮಗೊಂಡೇಶ್ವರ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ಬೊಮ್ಮಗೊಂಡೇಶ್ವರ ವೃತ್ತದಿಂದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ನಡೆಯಿತು. ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಸಸಿಗೆ ನೀರೆರೆದು ಉದ್ಘಾಟಿಸಿದ್ದರು. ಕ್ಷಯರೋಗ ಮುಕ್ತ ಭಾರತಕ್ಕೆ ಕೈಜೋಡಿಸಿ 2 ವರ್ಷಗಳ ಮಹಾದಂಡನಾಯಕರ ಸ್ಮರಣೋತ್ಸವಕ್ಕೆ ಸಂಭ್ರಮದ ತೆರೆ. ಜಾಗತಿಕ ಸಮಸ್ಯೆಗಳಿಗೆ ಬಸವ ತತ್ವವೇ ಪರಿಹಾರ, ಸಚಿವ ರಹೀಂ ಖಾನ್. ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿಗೆ ಬೆಂಗಳೂರಿನಲ್ಲಿ ಮನವಿ. ನಿಖರ ದತ್ತಾಂಶ ಕಲೆ ಹಾಕಿ ಒಳ ಮೀಸಲು ಒದಗಿಸಿ ಅನಿಲ್ ಕುಮಾರ್ ಬೆಲ್ದಾರ್. ಸುದ್ದಿಯ ವಿವರಗಳು. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮುಖ್ಯವಾಹಿನಿಗೆ ಬರಬೇಕು ಎಂದು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಹೇಳಿದ್ದರು. ಅವರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2025 ಹಾಗೂ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದರು. ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುವುದು ಬಹಳ ಮುಖ್ಯವಾಗಿದೆ. ಕುಟುಂಬ ಅಥವಾ ಗಂಡನಿಗೆ ಆರ್ಥಿಕವಾಗಿ ಅವಲಂಬಿತರಾಗಿದ್ದಾರೆ. ಅವರು ಹೇಳಿದ ಹಾಗೆ ಬದುಕಬೇಕಾಗುತ್ತದೆ. ಒಂದು ವೇಳೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದರೆ ಸ್ವತಂತ್ರವಾಗಿ ಜೀವನ ಮಾಡಬಹುದು ಮತ್ತು ಯಾವುದೇ ಕಟ್ಟುಪಾಡುಗಳಿಗೆ ಒಳಪಡುವುದಿಲ್ಲ. ಅದಕ್ಕಾಗಿಯೇ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದೆ. ಮಹಿಳೆಯರಿಗೆ ಉಚಿತವಾಗಿ ಬಸ್ ಸಂಚಾರ, ಮಾಸಿಕ 2,000 ಸಹಾಯಧನ, 10 ಕಿಲೋ ಅಕ್ಕಿ, 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ. ಇದರಿಂದಾಗಿ ಮಹಿಳೆಯರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. ಆರ್ಥಿಕ ಸ್ವಾವಲಂಬನೆ, ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಶಿಕ್ಷಣವೇ ನಿಜವಾದ ಸಬಲೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ. ಇಂತಹ ವಸ್ತು ಪ್ರದರ್ಶನಗಳು ಮತ್ತು ಮಾರುಕಟ್ಟೆ ಮೇಳಗಳು ಗ್ರಾಮೀಣ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮತ್ತು ಮಾರಾಟ ಮಾಡಲು ಉತ್ತಮ ವೇದಿಕೆಯಾಗುತ್ತದೆ. ಮಹಿಳೆಯರು ಸ್ವಸಹಾಯ ಗುಂಪುಗಳ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬೆಳೆದು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಹೇಳಿದ್ದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ದಾಳೆ ಮಾತನಾಡಿ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಉನ್ನತವಾದ ಸ್ಥಾನಮಾನ ನೀಡಲಾಗಿದೆ. ಹೆಣ್ಣನ್ನ ದೇವರು ಎಂದು ಪೂಜಿಸುವ ಏಕೈಕ ದೇಶ ನಮ್ಮದಾಗಿದ್ದು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಗಳು ಗ್ರಾಮೀಣ ಬಡ ಕುಟುಂಬಗಳ ಬಡತನ ನಿವಾರಣೆಯ ಉದ್ದೇಶ ಹೊಂದಿದೆ. ಈ ಯೋಜನೆಯು ಅವರಿಗೆ ಲಾಭದಾಯಕ ಸ್ವ ಉದ್ಯೋಗ ಮತ್ತು ನುರಿತ ವೇತನ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದನ್ನು ಪ್ರತಿಯೊಬ್ಬ ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ, ಮಹಿಳೆಯರನ್ನ ಸಬಲೀಕರಣ ಮತ್ತು ಸಶಕ್ತೀಕರಣೆಯಾಗಿಸಲು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅನೇಕ ಪ್ರಯತ್ನಗಳು ನಡೆಯುತ್ತಿವೆ. ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳು, ಮಹಿಳಾ ಉತ್ಪಾದಕ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಜಿಲ್ಲೆಯಲ್ಲಿ 2 ಅಕ್ಕ ಕೆಫೆ ಪ್ರಾರಂಭವಾಗಲಿವೆ. ಇವು ಸಂಪೂರ್ಣವಾಗಿ ಮಹಿಳೆಯರಿಂದ ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಉತ್ತಮವಾಗಿ ಕಾರ್ಯಚಟುವಟಿಕೆ ನಡೆಸಿದ ಹುಮ್ನಾಬಾದ್ ತಾಲೂಕಿನ ಗೋಡ್ವಾಡಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಗೋಡ್ವಾಡಿ ಪ್ರಥಮ ಸ್ಥಾನ, ಭಾಲ್ಕಿ ತಾಲೂಕಿನ ಜೈ ಕರ್ನಾಟಕ ಸಂಜೀವಿನಿ ಮಹಿಳಾ ಒಕ್ಕೂಟ ನಿಟ್ಟೂರು ದ್ವಿತೀಯ ಸ್ಥಾನ, ಚಿಡ್ಗುಪ್ಪ ತಾಲೂಕಿನ ಮಂಗಲ್ಗಿ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟಕ್ಕೆ ತೃತೀಯ ಸ್ಥಾನ ಬಹುಮಾನ ವಿತರಣೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾವಿ ನಾರಾಯಣರಾವ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವೆಯಾದ ಸುರೇಖಾ, ಜಿಲ್ಲಾ ಯೋಜನಾ ನಿರ್ದೇಶಕರಾದ ಜಗನ್ನಾಥ್ ಮೂರ್ತಿ, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಯಾದ ಸುವರ್ಣ, ರಜಿಯಾ ಬಳವಟ್ಟಿ, ಗೀತಾವಾಣಿ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲರಿಗೂ ಸಲ್ಲಿಸುತ್ತೇನೆ. ಈಗಾಗಲೇ ನಾವು ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಾವು ಹೋಗಿ ಚಾಲನೆ ಕೊಟ್ಟು ಬಂದಿದ್ದೀವಿ. ತುಂಬಾ ಸಂತೋಷ ಆಯಿತು. ಎಲ್ಲ ಕಡೆ ನಮ್ಮೆಲ್ಲ ತಾಯಂದಿರು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಸ್ಟಾಲ್ಗಳು ಹಚ್ಚಿ ಬೇರೆ ಬೇರೆ ರೀತಿಯಲ್ಲಿ ವಸ್ತು ತಯಾರಿಸಿ ಅವರು ಮಾರಾಟ ಮಾಡ್ತಾ ಇದ್ದಾರೆ.
ಇದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾದದ್ದು. ನಮ್ಮೆಲ್ಲ ತಾಯಂದಿರಿಗೆ ಒಂದು ಶಕ್ತಿ ಸಿಗ್ಬೇಕು ಅಂತಂದ್ರೆ ಆರ್ಥಿಕವಾಗಿ ಅವರು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಬೇಕು, ಅವರಿಗೆ ಆರ್ಥಿಕವಾಗಿ ಅವರು ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಈಗಲೂ ಕೂಡ ನಾವು ಅಂತಿ ಸಮಾನತೆ ಇರಬೇಕು ಅಂತ, ಈಗಲೂ ಸಮಾನತೆ ಇದೆಯಾ ನಿಮ್ಮ ಅಭಿಪ್ರಾಯ ಪ್ರಕಾರ? ಸಮಾನತೆ ಬಂದಿದ್ಯಾ? ನಾನೇ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಹೆಸರು ಈಶ್ವರ್ ಖಂಡ್ರೆ, ನಮ್ಮ ತಾಯಿಯವರ ಹೆಸರು ಗೀತಾ ಖಂಡ್ರೆ. ನಮ್ಮ ತಂದೆಯವರು ನಮ್ಮ ಅಮ್ಮವರಿಗೆ ಗೀತಾ ಅಂತ ಕರೀತಾರ, ಆದರೂ ನಮ್ಮ ತಾಯಿ ಯಾವತ್ತು ನಮ್ಮ ತಂದೆಯವರಿಗೆ ಈಶ್ವರ್ ಅಂತ ಯಾವತ್ತೂ ಕರೆದಿಲ್ಲ. ನಿಮ್ಮ ಮನೆ ಕರೀತಾರೇನು? ಈಗ ಪುರುಷರೆಲ್ಲರೂ ಯಾರು ಹಸ್ಬೆಂಡ್ಸ್ ಅಲ್ಲಾರ ನಿಮ್ಮ ಹೆಸರು ತಗೊಂಡೇ ಕರೀತಾರ, ನಿಜನಾ? ನೀವು ಅವ್ರಿಗೆ ಮಾತಾಡ್ಬೋದು, ನೀವು ಅವ್ರ ಹೆಸರು ತಗೊಂಡು ಕರೀತೀರೇನೋ? ಕರೆಯಲ್ಲ. ಅದು ಅರ್ಥ ಏನು? ಇನ್ನೂ ಕೂಡ ಸಮಾನತೆ ಬಂದಿಲ್ಲ ಅಂತ ನಾನು ನೋಡಿದ ಪ್ರಕಾರ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀನಿ. ಅದಕ್ಕಾಗಿ ಮುಂದಿನ ಪೀಳಿಗೆಗಾಗಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಏನ್ ಮಾಡಬೇಕು, ಗಂಡು ಹೆಣ್ಣು, ಮೇಲ್ ಫಿಮೇಲ್ ನಾವು ಇಬ್ರು ಸಮಾನ, ಯಾರು ದೊಡ್ಡವರಿಲ್ಲ ಯಾರು ಸಣ್ಣವರಿಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಎಷ್ಟೋ ನಾನು ನೋಡ್ತೀನಿ ಮನೆಗಳಲ್ಲಿ ಮಹಿಳೆ ಮೇಲೆ ಅವರಿಗೇನು ಆರ್ಥಿಕವಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಿಸಲಿಕ್ಕಿದ್ದು ಅವರೊಂದು ಒಂದು ಸ್ಯಾಲರಿ ಇರಲ್ಲ, ಅವರೊಂದು ಕೆಲಸ ಮಾಡಲ್ಲ, ಅದಕ್ಕೋಸ್ಕರ ಗಂಡು ಏನಂದ್ರು ಅವ್ರು ಕೇಳ್ತಾರ. ಅದು ಮಾಡಿ ಗಂಡು ಏನೇ ಅನ್ಬೋದು, ಯಾವುದೇ ಒಂದು ಕೆಲಸ ಆಗ್ಬೋದು, ಅವ್ರು ಮಾಡೋ ಇಚ್ಛೆ ಇತ್ತು ಇಚ್ಛೆ ಇಲ್ಲ ಅಂತಂದ್ರೆ ಅವ್ರು ಕೇಳ್ತಾರ. ಇದು ಕಾರಣ ಏನು ಅಂತಂದ್ರೆ ಅವ್ರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲ. ಆದ್ರೆ ಈಗ ಬಹಳಷ್ಟು ಸುಧಾರಣೆ ಆಗ್ತಾ ಇದೆ. ಬಹಳಷ್ಟು ನಮ್ಮೆಲ್ಲ ತಾಯಂದಿರು, ಎಲ್ಲ ಅಕ್ಕ ತಂಗಿಯರು ಒಳ್ಳೆ ರೀತಿಯಲ್ಲಿ ಓದಿ ಬರೆದು ಮೇಲ್ ಬರ್ತಾ ಇದ್ದಾರೆ, ಬೇರೆ ಬೇರೆ ಅವ್ರದೇ ರೀತಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಪೀಳಿಗೆಗೆ ನನಗೆ ಪೂರ್ತಿ ವಿಶ್ವಾಸ ಇದೆ ಆ ರೀತಿ ಬಹುಶಃ ನನ್ನ ಮದುವೆ ಆಗೋ ತನಕ ಆ ಸಮಾನತೆ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಡೈರೆಕ್ಟ್ ಬೆನಿಫಿಟ್ DBT ಮುಖಾಂತರ ನಿಮ್ಗೆಲ್ಲ ಗ್ಯಾರಂಟಿಗಳು ಕೂಡ ಕೊಡ್ತಾ ಇದ್ದೀವಿ. ತಿಂಗಳಿಗೆ 2000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಅಕ್ಕಿ ಫ್ರೀ ಆಗಿ ಕೊಡ್ತಾ ಇದೀವಿ. ಬಸ್ಸಿನಲ್ಲಿ ಕೂಡ ಫ್ರೀ ಆಗಿ ನಾವು ಹೋಗ್ತಾ ಇದೀವಿ. ನಾವು ಕರೆಂಟ್ ಕೂಡ 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾ ಇದೀವಿ. ಇವೆಲ್ಲ ನಮ್ಮೆಲ್ಲ ಮಹಿಳೆಯರಿಗೆ, ನಮ್ಮೆಲ್ಲ ತಾಯಂದಿರಿಗೆ ಹೆಲ್ಪ್ ಆಗ್ಬೇಕು, ಅವರಿಗೆ ಕೂಡ ಒಂದು ಶಕ್ತಿ ಸಿಗ್ಬೇಕಂತ ನಮ್ಮ ಉದ್ದೇಶದಿಂದಲೇ ನಾವು ಮಾಡ್ತಾ ಇದೀವಿ. ಇದೇ ರೀತಿ ಮುಂದೆನೂ ಕೂಡ ತಮ್ಮ ಪರವಾಗಿ ನಿಮ್ಗೆ ಒಂದು ಶಕ್ತಿ ಕೊಡುವ ಕೆಲಸ ನಾವು ಆಗ್ಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಆಗ್ಲಿ, ನಾವೆಲ್ಲರೂ ಕೂಡಿ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ, ಕೆಲಸ ಮಾಡ್ತೀವಿ. ನೀವು ಕೂಡ ನಿಮ್ಗೆ ಏನೇ ಒಂದು ಸಮಸ್ಯೆ ಇತ್ತು, ಒಂದು ಕಷ್ಟ ಬಂತು ಅಂತಂದ್ರೆ ನೀವು ಕೂಡ ಯಾವಾಗ್ಲೂ ಬಂದು ರೆಡಿ ಮಾಡ್ಬೋದು. ನಾನು ಕೂಡ ಪ್ರಾಮಾಣಿಕವಾಗಿ ಆ ಕೆಲಸ ನಾನು ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ, ತಾವು ಉದ್ಯೋಗ ಬೆಳೆಸಬೇಕು, ತಾವು ಎಕಾನಮಿಕಲಿ ಸ್ಟ್ರಾಂಗ್ ಆಗಬೇಕಂತ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು NRLM. ತಾವೆಲ್ಲ NRLM ಸಂಘ ಸಂಸ್ಥೆ ಸದಸ್ಯರಿದ್ರಲ್ಲ, ಇಲ್ಲಿದ್ದವ್ರ ಅಧ್ಯಕ್ಷರು ಯಾರಿದ್ರು? ಕೈ ಎತ್ರಿ. ಅಧ್ಯಕ್ಷರು ಆ ಸಂಘದ ಸುಮಾರು CO ಹೇಳಿದ್ರಿ 180 ನಮ್ಮ ಬೀದರ್ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಕರೆಕ್ಟ್ ಅಲ್ಲ? 185 ನಮ್ಮ ಪಂಚಾಯತ್ ಅಲ್ಲ ಸರ್? 185 ಪಂಚಾಯತ್ 180 ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿದೆ. ಸುಮಾರು ದೀನ್ ದಯಾಳ್ ಅವರ ಹೆಸರು ಮೇಲೆ ಮತ್ತು ಅಂತ್ಯೋದಯ ಹೆಸರು ಮೇಲೆ ಕಟ್ಟಕಡೆಯ ಸಮಾಜದಲ್ಲಿ ಬದುಕುವಂತ ವ್ಯಕ್ತಿಗೆ ಸಹಾಯ ಆಗಬೇಕಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2016 ಹಿಡಿದು ಈ ಒಂದು ಯೋಜನೆ ಶುರುವಾಯಿತು. ಇಲ್ಲಿವರೆಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಸುಮಾರು 100 ಕೋಟಿ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದೆ. ಎಷ್ಟು? 100 crore. ಅದರಲ್ಲಿ 60-65 ಕೋಟಿ ಮೋದಿ ಅವರ ಸರ್ಕಾರ ಕೊಡ್ತು, ಉಳಿದಂತದ್ದು ರಾಜ್ಯ ಸರ್ಕಾರ ಕೊಡ್ತು. ಈ ಯೋಜನೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಾಗಲಿ ಈ ಯೋಜನೆ ಬಗ್ಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ 30-35 ಕೋಟಿ ಸರ್ಕಾರದಿಂದ ಬರುತ್ತೆ. ಯಾಕೆ? ಈಗ ಬೆಳಗ್ಗೆ ಹೋಗಿ ಎಲ್ಲ ಮಳಿಗೆಗಳು ಉದ್ಘಾಟನೆ ಮಾಡಿದ್ರು. ಕೆಲವರು ಬೆಲ್ಲದಾಗ್ಲಿ, ಕೆಲವರು ಬಟ್ಟೆದಾಗ್ಲಿ, ಕೆಲವರು ಅಗರಬತ್ತಿ ಆಗಲಿ,
ಕೆಲವರು ತಮ್ಮ ತಮ್ಮ ಉದ್ಯೋಗದಲ್ಲಿ ಬೆಳಿಬೇಕು, ಮಾರಾಟ ಮಾಡಬೇಕು, ಅವ್ರು ತಮ್ಮ ಸ್ವಾವಲಂಬಿ ಬದುಕು, ಯಾವುದೇ ಪುರುಷ ಅದ್ರಲ್ಲಿ ನಿರ್ಭರ ಇರಬಾರ್ದು. ಅದಕ್ಕೋಸ್ಕರ ಯೋಜನೆ ಮಾಡ್ತಾವೆ. ಯಾಕಂದ್ರೆ ನಮ್ಮಲ್ಲಿ 1 ಕೋಟಿ ನೀವು ಕೊಟ್ರಿ ನಾಳಿಂದ ಖಾಲಿ ಆಗ್ತಾವ. ನಿಮ್ಮಲ್ಲಿ ಅದೇ 1 ಲಕ್ಷ ಕೊಟ್ರ 1 ಲಕ್ಷ 3 ಲಕ್ಷ ಯಾಕೆ ಮಾಡ್ಲಿ ಅಂತ ಅದು ನಿಮ್ಮ ಚಿಂತನೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶಬ್ದ ಬರ್ಕೊಂಡಿದ್ದು 88,000 ಅಂತ ಬಂದಿತ್ತು. ಅದು ಮುಂದಕ್ಕೆ ಬರ್ತಕ್ಕಂಥ ಲೆವೆಲ್ ಬೀದರ್ ಎಲ್ಲಕ್ಕ ಟಾಪ್ ಆಗಬೇಕು, ಎಲ್ಲಕ್ಕ ಮ್ಯಾಲ ಬರ್ಬೇಕು ಅಂತ ಇಚ್ಛೆ ಪಡ್ತೀನಿ. ಯಾಕ ಕರ್ನಾಟಕದ ನಕಾಶೆ ಎಲ್ಲದರಿ ಅವ ನಮ್ಮ ಬೀದರು ಎಲ್ಲದ ಎಲ್ಲಕ್ಕ ಮ್ಯಾಲದ. ಕಾವೇರಿ ಅಲ್ಲಿದ್ರ ಗೋದಾವರಿ ನಮ್ದು, ಕಾವೇರಿ ನಮ್ದು ಭಾಗ ಅಲ್ಲಿ ತಕ್ಕ ಹೋಗಂತ ಕೆಲಸ ಆಗಬೇಕು. ಕಾವೇರಿ ಇಂತಮ ಗೋದಾವರಿ ಬರದಿರ್ತ ನಾಡದ ಕನ್ನಡವು ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಪದ ನರಿದು ನುಡಿಯಲು, ಪದ ನರಿದು ನುಡಿಬೇಕಂತದ, ಪದ ನರಿದು ನುಡಿಯಲು ನುಡಿದನ ಅರಿಯಲ್ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಪದ ನರಿದು ನುಡಿದಕ್ಕ ಸಾಗರ ಖಂಡೇಶ್ ಅವರು ಹೇಳಿದರು, ಹೆಣ್ಮಕ್ಳವಿ ಗಂಡಸರು ಪದ ಹೆಸರದ ನೋಡ್ರಿ, ಹೆಸರು ನೋಡ್ಕೊಂಡು ನುಡಿಬೇಕು ಅಂತ. ಗಾಳಪ್ಪ ಇದ್ರೆ ಗಾಳಪ್ಪ ಅನ್ಬೇಕು, ಧೂಳಪ್ಪ ಇದ್ರೆ ಧೂಳಪ್ಪ ಅನ್ಬೇಕು. ಅವ್ರು ಹೇಳಿದ್ರು ಈಶ್ವರ ಖಂಡೆ ಸಾಹೇಬರು ಇಂಥ ಅಂತಾರಲ್ಲ, ಇಂಥ ತಾಯಿಯರು ಈಶ್ವರ ಅನ್ಬೇಕು. ಈಶ್ವರದ ದೇವ್ರು ಇಸ್ಕೊಂಡಾಗೆ ಈಶ್ವರ ಸಾಹೇಬರು 1 ತಾಸುಗಳ ಫೋನ್ ಮಾಡಿದ್ರು, ಚಿನ್ಕೊಡವ್ರೆ CM ಅವರು ಮೀಟಿಂಗ್ ಕರೆದಿದಾರ, ನಾನು ಮೀಟಿಂಗ್ದಲ್ಲಿ ಇದ್ದೀನಿ, ದಯವಿಟ್ಟು ತಾಯಂದಿರು ಮಣಿಬಾರ್ದು, ನಮ್ಮ ದೇಶದ ತಾಯಂದಿರಿದಾರ, ಅವರಿಗೆ ಶುಭಾಶಯಗಳನ್ನ ನಾನು ತಿಳಿಸಿನಿ ಅಂತ ಹೇಳ್ರಿ. ಆ ಮೀಟಿಂಗ್ ಮುಗಿಸ್ಕೊಂಡು ನಾನು 5-6 ಗಂಟೆ ಆಗಬಹುದು, ಬೀದರ್ಗೆ ಬರ್ತೀನಿ ಅಂತ ಸಂದೇಶ ಕೊಟ್ಟರು ಈಶ್ವರ ಸಾಹೇಬರು. ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲಿತಂತೆ ಅಥವಾ ಒಂದು ಗ್ರಾಮವೇ ಒಂದು ಅಭಿವೃದ್ಧಿ ಪಥಗಳಿಗೆ ಸಾಗ್ತದ. ಜೊತೆಗೆ ಎಲ್ಲಿ ಸ್ತ್ರೀಯರಿಗೆ ಶಿಕ್ಷಣ ಆಗ್ತದೋ ಆ ಒಂದು ದೇಶನೂ ಕೂಡ ಅಭಿವೃದ್ಧಿ ಪಥದಲ್ಲೂ ಕೂಡ ಸಾಗ್ತದಂತಲೂ ಕೂಡ ನಮ್ಮ ಭಾಳಷ್ಟು ನಾವೆಲ್ಲರೂ ಕೂಡ ಓದಿದೆವು. ಅದರಂತೆ ಇಂದಿನ ಒಂದು ನಾವೆಲ್ಲರೂ ಕೂಡ ಮಹಿಳೆಯರು ಆಡುಮುಟ್ಟದ ಹುಲ್ಲಿಂದ ನಾವು ಮಹಿಳೆಯರು ಕಾಲಿಡ ಕ್ಷೇತ್ರ ನಿಮಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಡುಗೆ ಮನೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಪ್ರತಿಯೊಂದು ಅಂತಂದರೆ ರಾಜಕೀಯ ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ದಾಪುಗಾಲು ಹಾಕ್ತಾ ಇದ್ದೀವಿ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ನಮ್ಮ ಮಹಿಳೆಯರು ಕೂಡ ಬಹಳಷ್ಟು ಇನ್ನೂ ತೆರೆ ಮುಂದೆ ಬಂದಿಲ್ಲ, ಅವರು ತೆರೆ ಹಿಂದೆ ಇದ್ದಾರೆ ಅಂತಂದರೆ ಮನೆ ಬಿಟ್ಟು ಇನ್ನೂ ಎಷ್ಟೋ ಜನ ಹೊರಗೆ ಬರ್ತಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಗ್ರಾಮೀಣ ಭಾಗದಲ್ಲಿ ತಾವೇನು ಸ್ವಸಹಾಯ ಸಂಘದ ಮೂಲಕ ಕೆಲಸ ಮಾಡ್ತಾ ಇದ್ರಿ, ತಮ್ಮ ಒಂದು ಮುಂದಾಳತ್ವದಲ್ಲಿ ಇನ್ನು ಎಷ್ಟೊಂದು ನಮ್ಮೊಂದು ಗ್ರಾಮೀಣ ಭಾಗ ಇರ್ಬೋದು ಅಥವಾ ಸಿಟಿಗಳಲ್ಲೂ ಇರ್ಬೋದು, ಎಷ್ಟೊಂದು ಸಮಸ್ಯೆಗಳು ಕೂಡ ಇದಾವೆ. ಬೀದರ್ನಲ್ಲಿ ನಡೆದ ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವವನ್ನು ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಉದ್ಘಾಟಿಸಿದರು. ಬೊಮ್ಮಗೊಂಡೇಶ್ವರ ಉತ್ಸವದಲ್ಲಿ ಪಾಲ್ಗೊಂಡ ಜನ ಬೊಮ್ಮಗೊಂಡೇಶ್ವರರ ಉತ್ಸವದಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬೊಮ್ಮಗೊಂಡೇಶ್ವರ ತತ್ವಗಳ ಪ್ರಚಾರ ಆಗಲಿ, ಮಹಾತ್ಮ ಬೊಮ್ಮಗೊಂಡೇಶ್ವರರ ತತ್ವಗಳು ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದ್ದರು. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವದಲ್ಲಿ ಅವರು ಮಾತನಾಡಿದ್ದರು. ಎಲ್ಲರೂ ಬೊಮ್ಮಗೊಂಡೇಶ್ವರರ ಇತಿಹಾಸ ಅರಿಯಬೇಕು, ಅವರ ಆದರ್ಶ ತತ್ವಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾತನಾಡಿ ಬೊಮ್ಮಗೊಂಡೇಶ್ವರವರ ಕುರಿತು ಹೆಚ್ಚಿನ ಕೃತಿಗಳು ಹೊರಬರಬೇಕು ಎಂದು ಹೇಳಿದ್ದರು. ಅಧ್ಯಕ್ಷತೆ ವಹಿಸಿದ ಜಿಲ್ಲಾಗುಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳದಪ್ಕೆ ಮಾತನಾಡಿ ಬೊಮ್ಮಗೊಂಡೇಶ್ವರ ಜೀವನ ಮತ್ತು ಸಾಧನೆಗಳನ್ನು ಯುವ ಪೀಳಿಗೆಗೆ ತಿಳಿಸಲು ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಎಲ್ಲರ ಸಹಕಾರದಿಂದ ಉತ್ಸವ ಯಶಸ್ವಿಯಾಗಿದೆ ಎಂದು ತಿಳಿಸಿದ್ದರು. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವ ನಿಮಿತ್ತ ನಗರದಲ್ಲಿ ಅಲಂಕೃತ ರಥದಲ್ಲಿ ಬೊಮ್ಮಗೊಂಡೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಬೊಮ್ಮಗೊಂಡೇಶ್ವರ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತ, ಗುದ್ಗೆ ಆಸ್ಪತ್ರೆ ಕ್ರಾಸ್, ರೋಟರಿ ಕನ್ನಡಾಂಬೆ ವೃತ್ತದ ಮೂಲಕ ಹಾಯ್ದು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರಕ್ಕೆ ತಲುಪಿ ಸಮಾರೋಪಗೊಂಡಿತ್ತು. ಪುಷ್ಪಗಳಿಂದ ಶೃಂಗರಿಸಿದ ರಥದಲ್ಲಿ ಬೊಮ್ಮಗೊಂಡೇಶ್ವರ ವೃತ್ತ ಭಾವಚಿತ್ರ
ಭಾವಚಿತ್ರ ಇಡಲಾಗಿತ್ತು. ಡೊಳ್ಳು ಕುಣಿತ, ಲಂಬಾಣಿ ನೃತ್ಯ, ಬ್ಯಾಂಡ್, ಕೋಲಾಟ ತಂಡಗಳು ಮೆರವಣಿಗೆಯ ವೈಭವ ಹೆಚ್ಚಿಸಿದ್ದವು. ಬೊಮ್ಮಗೊಂಡೇಶ್ವರ ವೇಷಧಾರಿಗಳು ನೋಡುಗರ ಗಮನ ಸೆಳೆದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡವರು ತಲೆ ಮೇಲೆ ಹಳದಿ ಟೋಪಿಗೆ ಹಾಗೂ ಕೊರಳಲ್ಲಿ ಶಲ್ಯ ಧರಿಸಿದ್ದರು. ಗಣ್ಯರು, ಯುವಕರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದರು. ಮೆರವಣಿಗೆ ಉದ್ದಕ್ಕೂ ಮಹಾತ್ಮ ಬೊಮ್ಮಗೊಂಡೇಶ್ವರರಿಗೆ ಜಯವಾಗಲಿ ಎಂಬ ಘೋಷಣೆ ಮೊಳಗಿದ್ದವು. ಭಂಡಾರ ಹಾರಿಸಲಾಯಿತು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ಅವರು ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳದಾಪ್ಕೆ ನೇತೃತ್ವ ವಹಿಸಿದ್ದರು. ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ ಚಿದ್ರಿ, ಬಿಡಿಎ ಮಾಜಿ ಅಧ್ಯಕ್ಷ ಮುರಳೀಧರ್ ಎಕ್ಲಾರ್ಕರ್, ಮುಖಂಡರಾದ ಬಾಬುರಾವ್ ಮಲ್ಕಾಪುರ್, ಮಲ್ಲಿಕಾರ್ಜುನ್ ಬಿರಾದರ್, ಮಾಳಪ್ಪ ಅಡಸಾರೆ, ಎಂಎಸ್ ಕಡ್ಗಿ, ದೇವಪ್ಪ ಚಾಂಬೋಳ್, ಸುಭಾಷ್ ನಾಗೂರೆ, ಪಿಎಸ್ ಇಟ್ಕಂಪಳ್ಳಿ, ಕಲ್ಲಪ್ಪ ರಾಯಗೊಂಡ, ಮಲ್ಲಿಕಾರ್ಜುನ್ ಮುರ್ಕೆ, ಉದಯ್ ಕುಮಾರ್ ಬ್ಯಾಲ್ಹಳ್ಳಿ, ಎಂಪಿ ವೈಜನಾಥ್, ಸುನೀಲ್ ಚಿಲ್ಲರ್ಗಿ, ಗೋವಿಂದ್ ದುರ್ಗೆ, ಶಿವಕುಮಾರ್ ಹಾಲಿಪುರ್ಗ, ಲೋಕೇಶ್ ಮರ್ಜಾಪುರ್, ಕಲ್ಲಪ್ಪ ಎರ್ನಳ್ಳಿ, ಕಾಮಶೆಟ್ಟಿ ಗೋಣಂಪಳ್ಳಿ ಮತ್ತಿತರರು ಭಾಗವಹಿಸಿದ್ದರು. ಜಿಲ್ಲೆಯ ವಿವಿಧೆಡೆಯ ಗೊಂಡ ಸಮುದಾಯದ ಪ್ರತಿನಿಧಿಗಳು ಹಾಗೂ ಬೊಮ್ಮಗೊಂಡೇಶ್ವರರ ಅನುಯಾಯಿಗಳು ಪಾಲ್ಗೊಂಡಿದ್ದರು. ಮಹಾತ್ಮ ಬೊಮ್ಮಗೊಂಡೇಶ್ವರ ಪ್ರಶಸ್ತಿ ಸ್ವೀಕರಿಸಿದ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ.ಎಂ. ಮೇತ್ರಿ ಅವರು ಬೊಮ್ಮಗೊಂಡೇಶ್ವರ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದರು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಬಿಡಿಎ ಮಾಜಿ ಅಧ್ಯಕ್ಷ ಮುರಳೀಧರ್ ಎಕ್ಲಾರ್ಕರ್ ಮಾತನಾಡಿದ್ದರು. ಸಾಹಿತಿ ಸುನೀತಾ ಕುಡ್ಲೇರ್ಕರ್ ರಚಿತ ಸಾಂಸ್ಕೃತಿಕ ವೀರ ಬೊಮ್ಮಗೊಂಡೇಶ್ವರ ಕೃತಿ ಬಿಡುಗಡೆ ಮಾಡಲಾಯಿತು. ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಯಿತು. ನಾಟ್ಯಶ್ರೀ ನೃತ್ಯಾಲಯ ಹಾಗೂ ವಿವಿಧ ಕಲಾ ತಂಡಗಳ ಕಲಾವಿದರು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಿಕರಾಮನ ರಂಜಿಸಿತ್ತು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಉತ್ಸವವನ್ನು ಉದ್ಘಾಟಿಸಿದ್ದರು. ಭಾಲ್ಕಿಯ ಗುರುಬಸವ ಪಟ್ಟದೇವರು, ಕನಕ ಗುರುಪೀಠ, ತಿಂಥಣಿ ಬ್ರಿಡ್ಜ್ನ ಬೀರಲಿಂಗದೇವರು, ಸಿದ್ದಯ್ಯ ಆಧುನಿಕ ಒಡೆಯರು, ಭಂತೆ ಸಂಗೈರಕಿತ್, ಉಚ್ಚಾದ ಬಾಲ ತಪಸ್ವಿ ಗೋಪಾಲ್ ಮುತ್ಯ, ಸರ್ದಾರ್ ಮನ್ಮೀತ್ ಸಿಂಗ್ ಗ್ರಂಥಿ, ಮುಖಂಡರಾದ ಪಂಡಿತರಾವ್ ಚಿದ್ರಿ, ಗೀತಾ ಚಿದ್ರಿ, ಮಲ್ಲಿಕಾರ್ಜುನ್ ಬಿರಾದರ್, ಬಸವರಾಜ್ ಧನ್ನೂರ್, ಸೋಮಶೇಖರ್ ಬಿರಾದರ್, ಮಾಳಪ್ಪ ಅಡಸಾರೆ, ಸುರೇಶ್ ಚಂದ್ಶೆಟ್ಟಿ, ಡಾಕ್ಟರ್ ಸಚಿತಾನಂದ್ ಮಲ್ಕಾಪುರೆ, ಡಾಕ್ಟರ್ ಜಿ.ಬಿ. ಮಲ್ಲಿಕಾರ್ಜುನ್, ಬಾಬುರಾವ್ ಬರಿದಾಬಾದೆ, ಸಂಜುಕುಮಾರ್ ಅತಿವಾಳೆ, ದೇವಪ್ಪ ಚಾಂಬೋಳ್, ವಿಜಯಕುಮಾರ್ ಸೋನಾರೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಸುಭಾಷ್ ನಾಗೂರೆ, ಡಾಕ್ಟರ್ ಶರಣಪ್ಪ ಮಲ್ಗುಂಡ, ಪ್ರಕಾಶ್ ದೇಶ್ಮುಖ್, ಹನುಮಂತ್ ಮಲ್ಕಾಪುರ್, ವಿಜಯಕುಮಾರ್ ಡುಮ್ಮೆ, ವಿಜಯಕುಮಾರ್ ಮಲ್ಕಾಪುರೆ, ರವಿ ದರ್ಗೆ, ಬಾಬುರಾವ್ ಕಾಶಂಪುರೆ, ಕೆಡಿ ಗಣೇಶ್, ಕಲ್ಲಪ್ಪ ರಾಯಗೊಂಡ, ತುಕಾರಾಮ್ ಚಿಂಕೋಡೆ, ಸಚಿನ್ ಮಲ್ಕಾಪುರ್, ಮಲ್ಲಿಕಾರ್ಜುನ್ ಮುರ್ಕಿ, ಎಂಪಿ ವೈಜನಾಥ್, ಸಿದ್ದು ಬಾಗಿ ಮತ್ತಿತರರು ಇದ್ದರು. ನಾಗಪ್ಪ ಜಾನಕ್ನೂರ್ ನಿರೂಪಿಸಿದ್ದರು. ವಿಜಯಕುಮಾರ್ ಬ್ಯಾಲ್ಹಳ್ಳಿ ಸ್ವಾಗತಿಸಿದ್ದರು. ಸುನೀಲ್ ಚೆಲ್ಲರ್ಗಿ ವಂದಿಸಿದ್ದರು. ಬೇರೆ ಯಾವ ಕೋಟೆ ಮಣ್ಣು ಅದರ ಮೇಲೆ ಇರೋದಿಲ್ಲ ಜಗತ್ತಿನಲ್ಲಿ. ಬೀದರ್ ಕೋಟೆ ಮಣ್ಣು ಬಿಟ್ಟರೆ ಬೇರೆ ಯಾವ ಮಣ್ಣಿನಲ್ಲಿ ಕೂಡ ನೀವು ಬಟ್ಟೆ ಹೊಡಿಸಿದ್ರೆ ಬಿದಿರಿ ವೇರ್ ಆಗೋದಿಲ್ಲ ಅಂತಕ್ಕಂಥ ಇದೆ. ಮತ್ತು ಅದು ಬೆಳೀತದ. ಹೇಗೆ ಈಗ ಆ ಕಥನದಲ್ಲಿ ಏನಿದೆ ಅಂದ್ರೆ ದಿನ ಒಂದು ಕಿರುಬೆರಳನ್ನು ಕತ್ತರಿಸ್ತಿದ್ರು, ಕೊಡ್ತಿದ್ರು. ಯಾಕಂದ್ರೆ ಈಗ ಅದು ಲಾರಿಗಟ್ಟಲೆ ಮಣ್ಣು ಹೋಗಿದೆ. ಇವಾಗ ಬೀದರ್ ಕೋಟೆಯಿಂದ ಲಾರಿಗಟ್ಟಲೆ ಮಣ್ಣು ಹೋಗಿದೆ. ಒಂದಿಲ್ಲ ಅದು ಎಷ್ಟು ವರ್ಷ ನಡೀತಾ ಇದೆ. ಇತ್ತೀಚೆಗೆ ಫ್ರೀಯಾಗಿ ಒಯ್ಯೋದು ಕಷ್ಟ ಇದೆ, ಕದ್ದು ಮುಚ್ಚಿ ತರ್ತಾರೆ. ಅದರ ಮಣ್ಣಿಂದನೇ ಬಿದಿರಿ ಬೇರೆ ಆಗೋದಿಲ್ಲ. ಇಲ್ಲಷ್ಟೇ ಇಲ್ಲ, ಹೈದರಾಬಾದಲ್ಲಿ ಕೊಡಿದ್ರೆ ಅದ್ರ ಯೂನಿಟ್ ಇತ್ತು, ಅದನ್ನೂ ಹೋಗ್ತಿತ್ತು ಮಣ್ಣು. ಮಣ್ಣಿಗೆ ಆ ಶಕ್ತಿ ಇತ್ತು ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಆ ಟೈಮ್ನಲ್ಲಿ ಆಗಿದ್ದಿತ್ತು ಅಂತ ನಮ್ಮ ತಾರ್ಕ ಇದೆ. ಇದ್ರ ಜೊತೆಗೆ ಒಂದು ಮಾತಲ್ಲಿ ಬರ್ತದೆ, ಇವತ್ತು ಕೂಡ ಹಳೆಕೋಟೆಯಲ್ಲಿ ಕಾಳಿ ದೇವಸ್ಥಾನ ಇದೆ. ನಾನೀಗ ಶ್ಯಾಮರಾವ್ ಜೊತೆಗೆ ಮಾತಾಡ್ತಾ ಇದ್ದೆ. ಅಲ್ಲಿ ಪ್ರತಿ ವರ್ಷ ಮೋಸ್ಟ್ಲಿ ಆ ಕಾಲಘಟ್ಟದಲ್ಲಿ ಶಾಪುರ್ ಗೇಟ್ನಿಂದ ಅಲ್ಲಿವರೆಗೆ ಜನವಸ್ತಿ ಇತ್ತೇನೋ ಅಂತ ನಂಗೆ ಅನಿಸ್ತಾ ಇದೆ. ಶಾಪುರ್ ಗೇಟ್ನಿಂದ ಅಲ್ಲಿವರೆಗೆ, ಯಾಕಂದ್ರೆ ದೇವರು ಅಲ್ಲಿಂದ ಅಲ್ಲಿಗೆ ಹೋಗ್ತದೆ ಅಂದರೆ ಏನೋ ಒಂದು, ಅಥವಾ ಶಾಪುರ್ ಗೇಟ್ದಲ್ಲೇ ಮೊದಲು ಇರಬಹುದು ಆ ದೇವರು. ಯಾಕಂದ್ರೆ ಹನುಮಂತರ ಗುಡಿ ಇದೆ ಅಂತ ಇದೆ ಅಂದಮೇಲೆ ಆ ನಂತರ ಕೋಟೆಗೆ ಒಳಗೆ ಬಂದಿರೋ ಸಾಧ್ಯಗಳು ಕೂಡ ಇದ್ದಾವೆ. ನಾವು ಮತ್ತೆ ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತ ಅನಿಸ್ತದೆ. ಹೀಗಾಗಿ ಅದರಲ್ಲಿ ಇಲ್ಲಿ ನೀರಿನ ಝರಿಗಳು ಹೆಚ್ಚಿದ್ದಾವೆ. ಪಾಪನಾಶ್ ಝರಿ ಅಂತೀವಿ, ನಾನಕ್ ಝರಿ ಅಂತೀವಿ. ಈ ಥರದ್ದೇನು ಝರಿಗಳಿದ್ದಾವೆ ತುಂಬ ಫಿಸಿಬಲ್ ಆದ, ಮತ್ತು ಇಲ್ಲಿ ಬಾರಂಬಾವಿಗಳು ತುಂಬ ಇದ್ದಾವೆ. ಇವೆಲ್ಲ ನೋಡಿದಾಗ ಏನಾಗ್ತದೆ, ನಂತರ ಹಂತದಲ್ಲಿ ತುಂಬ ಪಾಪ್ಯುಲೇಷನ್ ಇಲ್ಲಿ ಬಂದಿತ್ತು ಮತ್ತು ತುಂಬ ಇವಾಲ್ವ್ ಆಗಿ ಏರಿಯಾ ರಿಲಿಜಿಯಸ್ ಆಗಿ ಕೂಡ ಬೆಳೆದಿತ್ತು ಅನ್ನೋದು ಸ್ಪಷ್ಟ ಆಗ್ತದೆ. ಇದರಲ್ಲಿ ಸ್ವಲ್ಪ ಕಲ್ಚರಲಿ ಓವರ್ಲ್ಯಾಪಿಂಗ್ ಕೂಡ ಇದ್ದಾವೆ. ಅಂದರೆ ಸೈವಾಟ್ಸ್ದಲ್ಲಿ ಕೂಡ ಇಂಟರ್ನಲ್ ಒಂದು ಡೆವಲಪ್ಮೆಂಟ್ ಇರ್ತಕ್ಕಂಥದ್ದು ಟ್ರೈಬಲ್ಸಿಂದ, ವೈಷ್ಣವಟ್ಸ್ ಕೂಡ ನಾವು ಹೋಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಏನು ಟ್ರೈಬಲ್ಸ್ನಿಂದ ನಾನ್ ಟ್ರೈಬಲ್ಸ್ ಅಂತ ಹೋಗಿ ಯಾವ ರೀತಿಯಾಗಿ ಈ ರಚನೆಗೊಂಡಿದ್ದಾವೆ ಈ ಭಾಗದ ನಮ್ಮ ಜನವಸ್ತಿ ಇರ್ಬೋದು ಅಥವಾ ಸಮುದಾಯಗಳಿರ್ಬೋದು, ಇವುಗಳನ್ನು ಮತ್ತೆ ನಾವು ರಿವೀಚ್ ಮಾಡಿದರೆ ಸತ್ಯ ಇಲ್ಲಿ ಗೊತ್ತಾಗ್ತದೆ ಅಂತ ನಾನು ಅನ್ಕೊಳ್ತೇನೆ. ಭಾಳ ಜನ ನಮ್ಮಲ್ಲಿ ಈ ಅಗ್ರಿಕಲ್ಚರ್ ಶಿಫ್ಟ್ ಆಗಿದ್ದಾಗ, ವಿಶೇಷವಾಗಿ ಕುರಿಗಾರಿಕೆಯಿಂದ, ಆಡುಗಾರಿಕೆಯಿಂದ, ಎಮ್ಮೆಗಾಹಿಯಿಂದ ದನಗಾಹಿಗೆ ಬಂದ ಮೇಲೆ ಅಗ್ರಿಕಲ್ಚರ್ ಶಿಫ್ಟ್ ಆಗ್ತದೆ, ಅಗ್ರಿಕಲ್ಚರಿಗೆ ಶಿಫ್ಟ್ ಆಗ್ತದೆ ಸಮಾಜ. ಅಗ್ರಿಕಲ್ಚರ್ ಶಿಫ್ಟ್ ಆಗಿದ್ದಾಗ ತುಂಬ ಪರ್ಫೆಕ್ಟ್ ಆದ ಅಗ್ರಿಕಲ್ಚರಿಸ್ಟ್ ಯಾರು ಇರ್ತಾರೆ ಅಂದರೆ ಹೊಲವನ್ನು ಉಳ್ತಕ್ಕಂಥವ್ರು. ನಾವೆಲ್ಲರೂ ಹೆಚ್ಚಿನ ಆಸಕ್ತಿ ಇರ್ಬೇಕು. ಇವತ್ತಿನ ಆಸಕ್ತಿಗಳು ಭಾಳ ಹೆಂಗದ ನಮಗೆ ನಿಮ್ಗೆ ಗೊತ್ತದ. ಈ ಕಡೆ IPL, ಆ ಕಡೆ ಹೀರೋ ಹೀರೋಯಿನು, ಆ ಕಡೆ ಪಿಕ್ಚರು, ಅದರೇ ನಮ್ಮ ಆಸಕ್ತಿ ಭಾಳ ನಡೆದ್ರಿಂದ ದೇಶದ ಸಂಸ್ಕೃತಿ, ಸಭ್ಯತೆ, ಸಂಪತ್ತು ಬಗ್ಗೆ ನಾವು ವಿಚಾರ ಭಾಳ ಕಡಿಮೆ ಮಾಡಿದ್ದೇವೆ ಅಂತ ನನಗೆ ಹಿಡ್ಕೊಂಡೆ ಅತಿ ನೋವಿನ ಸಂಗತಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಯಾವುದೇ ಮಹಾನ್ ಪುರುಷರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತರಾಗಿರಲ್ಲ. ಈ ಬಸವಣ್ಣವ್ರ ಖಾಲಿ ಲಿಂಗಾಯತರಿಗಿರಲ್ಲ, ಬೊಮ್ಮಗಂಡವ್ರು ತಮ್ಮ ಸಮಾಜಕ್ಕಿರಲ್ಲ, ವಾಲ್ಮೀಕಿಯವ್ರು ಅವ್ರ ಸಮಾಜಕ್ಕಿರಲ್ಲ, ಅಂಬೇಡ್ಕರ್ ಖಾಲಿ ದಲಿತರಿಗೆ ಇರಲ್ಲ. ಅವರು ಮಾನವ ಕುಲಕ್ಕೆ ಒಳ್ಳೇದು ಮಾಡ್ಬೇಕಂತ ಬಂದಿನವರು ಮಾನವ ಕುಲಕ್ಕೆ ಒಳ್ಳೇದು ಮಾಡಿ ಹೋಗಿದ್ದಾರೆ. ಅದಕ್ಕೆ ಯಾವುದೇ ಮಹಾನ್ ಪುರುಷರಿಗೆ ನಾವೆಲ್ಲ ಸಮಾಜ ಏಳಿಗೆಯಾಗಿ ಶ್ರಮಿಸಿದಂಥ ಮಹಾನ್ ಪುರುಷರು, ಆಗಿನ 12ನೇ ಕಾಲದ ಬಸವಾದಿ ಶರಣರು, ಅವರೆಲ್ಲರೂ ಒಳ್ಳೇದಾಗಲಿ, ಎಲ್ಲರ ಬಗ್ಗೆ ಚಿಂತನೆ ಮಾಡ್ತಾರೆ. ಸಮಾಜದಲ್ಲಿ ಆಗುವ ಅನ್ಯಾಯಗಳ ಬಗ್ಗೆ ದಿನನಿತ್ಯ ಏನಾಗ್ತೋ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಅದು ಮಹಾತ್ಮ ಗೋಂಡವರು ಭಾಳ ನಮ್ಮ ಭಾಗದ ನೀರಿನ ಟೈಮಿಗೆ ನೀರು ಕುಡಿಸಿನವರು, ಫೋರ್ಟ್ ಎಲ್ಲ ಫೋರ್ಟ್ ತೋರಿಸಿನವರು, ಫೋರ್ಟ್ ಕಟ್ಲಿಕ್ಕೆ ಸಹಾಯ ಮಾಡಿದವರು. ಇದಕ್ಕೆ ಇನ್ನೂ ಇಷ್ಟೇ ನಾವು ಪ್ರಚಾರ, ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಗಲಿ ದೇಶ ಮಟ್ಟದಲ್ಲಿ ಮಹಾತ್ಮ ಬೊಮ್ಮಗಂಡವ್ರದ್ದು ಉತ್ಸವ ಏನೀಗ ನಾವು ಜಿಲ್ಲೆಯಲ್ಲಿ ಮಾಡ್ತಿದ್ದೆವು. ನನ್ನ ವಿನಂತಿ, ನಾವು ಮಲ್ಕಾಪುರ ಅಣ್ಣವರು ಅಷ್ಟು ದೊಡ್ಡವ ಇಲ್ಲ, ಮಲ್ಕಾಪುರ ಅಣ್ಣವ್ರಿಗೆ ವಿನಂತಿ ಮಾಡ್ಕೋತೀನಿ, ಎಲ್ಲ ರಾಜಕೀಯ ಪಕ್ಷದವ್ರು ಇಲ್ಲಿದ್ದೆವು, ಮಹಾತ್ಮ ಬೊಮ್ಮಗಂಡೇಶ್ವರ ಉತ್ಸವ ರಾಜ್ಯ ಮಟ್ಟದಲ್ಲಿ ಒಂತಲ್ಲಿ ಎಲ್ಲಾದರೂ ಮಾಡಬೇಕಂತ, ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕಂತ ನನ್ನೊಂದು ಕಳಕಳಿಯ ಕೋರಿಕೆ ಅಂದ್ರೆ. ಹೆಂಗ ಕತ್ರಿ ಕೆಲಸ 2ಕ್ಕೆ 4, 4ಕ್ಕೆ 8, 8ಕ್ಕೆ 16 ಮಾಡ್ತದೋ, ಸೂಜಿ ದಾರ ಕೆಲಸ ಹೆಂಗ ಅಂತಂದ್ರೆ ಎಂಥವರಿಗೂ ಒಂದು ಅದು ಎಲ್ಲ ತಗೊಂಡು ಒಂದು ಸಮಾಜನೇ ನಿರ್ಮಾಣ ಮಾಡ್ತದೆ. ಹಂಗ ಬಸವಣ್ಣವರು ಅವರು ಇವರು ಅನ್ನದೇ ಆ ಸೂಜಿ ದಾರದ ಕೆಲಸ ಮಾಡಿ ಎಲ್ಲ ಸಮುದಾಯದವ್ರಿಗೆ ಇಟ್ಕೊಂಡು ಅಖಂಡ ಸಮಾಜ ನಿರ್ಮಾಣ ಮಾಡಿದವರು ಬಸವಣ್ಣನವರು. ಅಲ್ಲಿ ಕುರುಬ ಗೊಲ್ಲಾಳೇಶ್ವರ ಅಂತ ಬರ್ತಾರೆ, ಅವರು ಕೂಡ ಅಂಗದ ಮ್ಯಾಗೆ ಲಿಂಗ ಧರಿಸಿದವರು. ಅವರು 10 ವಚನಗಳಿವೆ. ಸಿಂದಗಿ ತಾಲೂಕಿನಲ್ಲಿ ಗೋಲ್ಗಿರಿ ಅಂತ ಒಂದು ಊರಿದೆ. ಅದೇ ಒಂದು ಪದ್ಧತಿಯನ್ನ ಇವತ್ತು ಅನೇಕರ ಲಿಂಗ ಧಾರ್ಮಿಗಳು ಇದ್ದಾರೆ ಅಂತ ಒಂದಿದು ಬೊಮ್ಮಗೊಂಡೇಶ್ವರ ಇದೊಂದು ಸಮಾಜ, ಇದು ಶ್ರೇಷ್ಠ ಸಮಾಜ ಇದೆ. ಇದು ಅತ್ಯಂತ ಇದರಲ್ಲಿ ಬೊಮ್ಮಗೊಂಡೇಶ್ವರ ಕೊಟ್ಟಿದ್ದೆ, ಅವ್ರು ಕೊಟ್ಟಂತ ಮಾರ್ಗ, ಅವ್ರು ಕೊಟ್ಟಿರ್ತಕ್ಕಂಥ ದಾರಿಯನ್ನ ಇಟ್ಕೊಂಡು ಅದನ್ನ ನಡ್ಕೊಂಡಾಗ ಅದು ಎಲ್ಲ ರೀತಿಯಿಂದ ಸಮೃದ್ಧಿ ಆಗ್ತದೆ. ನಾವು ಇತಿಹಾಸ ಹಿಂದ್ಗಡೆ ನಾವು ಹೋದ್ರೆ ಎಲ್ಲ ಮಹಾನ್ ಪುರುಷರು, ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು, ಬೊಮ್ಮಗೊಂಡೇಶ್ವರವರು, ಇನ್ನು ಬಹಳಷ್ಟು ಎಲ್ಲ ಒಂದೊಂದು ಸಮುದಾಯದಾಗ ಒಂದೊಂದು ಮಹಾನ್ ಪುರುಷರು, ಒಬ್ರು ಇಬ್ರು ಎಲ್ಲ ಇದ್ದಾರೆ. ಅವರೆಲ್ಲ ಅವ್ರ ಕಾಲದಲ್ಲಿ ಅವ್ರು ಏನಾರ ತಮ್ಮ ಮಕ್ಕಳಿಗೆ ಮಾಡ್ಯಾರಿ, ಇನ್ನೊಬ್ರಿಗೆ ಮಾಡ್ಯಾರಿ ಅಂತೇಳಿ ಅವ್ರು ಲೆಕ್ಕ ಹಾಕಿಲ್ಲ. ಇಡೀ ಮಾನವ ಕುಲಕ್ಕೆ ಏನಾದಲ್ಲ ಮಾಡಿದಂಥ ಇತಿಹಾಸ ಇದೆ. ಅದರಲ್ಲಿ ಒಬ್ಬರು ಬೊಮ್ಮಗೊಂಡೇಶ್ವರ. ಸಿಂಪಲ್ ಆಗಿ ನಾವೆಲ್ಲರೂ ಏನು ಇವತ್ತು ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಬೊಮ್ಮಗೊಂಡೇಶ್ವರ ಚರಿತ್ರೆ ಇಟ್ಕೊಂಡು ನನಗನ್ಸಿದ ಮಟ್ಟಿಗೆ ಇತ್ತು. ಮೊದಲು ಕೆಲವೆಲ್ಲ ಸಣ್ಣ ಸಣ್ಣ ಪುಸ್ತಕ ಬರೆದಿತ್ತು, ಆದ್ರೆ ಇಷ್ಟೊಂದು ಒಳ್ಳೆ ರೀತಿನಿಂದ ಪುಸ್ತಕ ಬರೆದಿ ನಮ್ಮವರಿಗೆಲ್ಲ ಇದು ಪರಿಚಯ ಭಾಳ ಡಿಟೇಲ್ ಆಗಿ ಪರಿಚಯ ಮಾಡಿಕೊಟ್ಟಿದಂಥ ಲೇಖಕರು ಡಾಕ್ಟರ್ ಸುನೀತಾ ಕುಡ್ಲಿಕರ್ ಅವರಿಗೆ ನಾನು ಮೊಟ್ಟ ಮೊದಲು ಧನ್ಯವಾದ ಹೇಳ್ತೀನಿ, ಅಭಿನಂದನೆ ಸಲ್ಲಿಸ್ತೇನೆ ನಮ್ದೆಲ್ಲ ಸಮಾಜ ಪರವಾಗಿ. ನಾನು
ಆಡು ಮುಟ್ಟಲ್ ಎಲೆ ಇಲ್ಲ ಅಂತದ. ಆಡು ಮುಟ್ಟಲ್ ಎಲೆ ಯಾರು ತರ್ತೀರಿ, ನಿಮಗೆ ಏನು ಬೇಕಾಗಿದ್ದು ಸಿಗ್ತದೆ ಅಂತ. ಆಡು ಅದು ಒಂದೇ ತಿಂಬಲ್ಲ. ಆಡು ಮುಟ್ಟಲ್ ಎಲೆ ಅದು ತಿಂದಿನ ಯಾವ ಎಲೆ ಅದ ಅದು ಹಾಕ್ರಿ, ಯಾನು ಬೇರೆ ಬರಲ್ದು, ಎಲ್ಲ ತಿಂತದ. ಔಷಧದ ಗುಣ ಅದ. ಆಡಿನ ಬಲ್ಲಿ ಕುರಿ ಹುಲ್ಲೇ ತಿಂತದ. ಆದ್ರ ಆ ಬೊಂಬಗೊಂಡಗ ಅವ ಸಾಧು ಮಹಾರಾಜ ಇವನಿಗೊಬ್ಬನಿಗೆ ಕೊಲೆ ಹಾಕಬೇಕು, ಹೊಟ್ಟೆ ಕಿಚ್ಚಿರ್ತದ. ಬೊಂಬಗೊಂಡನ ಅಪ್ಪ ಅಮ್ಮಗೆ ಓಡಿಸಿದ ನಾ ಹೇಳ್ತೀನಿ, ಇತಿಹಾಸದ. ಇದು ನಮ್ಗೆ ಹೇಳಿದ ಯಾರು? ಪಂಡಿತ್ ಚಿದ್ರಿ ಅವರು ಕರೆಕ್ಟ್ ಹೇಳಿದ್ರು. ಅವ್ರವ್ರದ್ದು ನಾಗಪ್ಪ ಪೊಲೀಸರು. ನಾವು ಮಲ್ಕಾಪುರದಾಗ ಸಿದ್ದಿ ಸಾಬ್ ಮತ್ತು ಸಾಬೂನ್ ಸವಾರಿ ಹೋಯ್ತಿದ್ದೆವು. ಭಾರತವನ್ನ ಕ್ಷಯರೋಗ ಮುಕ್ತಗೊಳಿಸಲು ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಬ್ರಿಮ್ಸ್ನಲ್ಲಿ ಆಯೋಜಿಸಿದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದ್ದರು. ಕೇಂದ್ರ ಸರ್ಕಾರ 2025ರಲ್ಲಿ ದೇಶವನ್ನು ಸಂಪೂರ್ಣ ಕ್ಷಯರೋಗ ಮುಕ್ತವಾಗಿಸುವ ಘೋಷಣೆ ಮಾಡಿದೆ. ಈ ದಿಸೆಯಲ್ಲಿ ಕಾರ್ಯಚಟುವಟಿಕೆಗಳು ನಡೆದಿವೆ ಎಂದು ತಿಳಿಸಿದ್ದರು. ಕ್ಷಯರೋಗ ನಿರ್ಮೂಲನೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಯ ಪಾತ್ರವು ಬಹಳ ಮುಖ್ಯವಾಗಿದೆ ಎಂದು ಹೇಳಿದ್ದರು. ಪ್ರಸಕ್ತ ವರ್ಷ ಕ್ಷಯರೋಗ ನಿಯಂತ್ರಣದಲ್ಲಿ ಜಿಲ್ಲೆ ಗಣನೀಯ ಪ್ರಗತಿ ಸಾಧಿಸಿದೆ ಎಂದು ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಾನೇಶ್ವರ್ ನಿರಗುಡಿ ತಿಳಿಸಿದರು. ಈಗ ಹ್ಯಾಂಡ್ ಹೆಲ್ಡ್ ಕ್ಷಕಿರಣ ಯಂತ್ರದೊಂದಿಗೆ ರೋಗಿಗಳು ಇರುವ ಗ್ರಾಮ, ಸಂತೆ, ಜಾತ್ರೆ, ಉತ್ಸವ ಮೊದಲಾದ ಕಡೆಗೆ ಹೋಗಿ ಕ್ಷಯರೋಗ ತಪಾಸಣೆ ಮಾಡಲಾಗುತ್ತಿದೆ. ರೋಗ ಕಂಡು ಬಂದಲ್ಲಿ ತಕ್ಷಣ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದರು. ಪೌಷ್ಟಿಕ ಆಹಾರಕ್ಕಾಗಿ ಕಡು ಬಡ ರೋಗಿಗಳ ಖಾತೆಗೆ ಹಣ ಸಹ ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದರು. ಜಿಲ್ಲೆಯಲ್ಲಿ ಈ ವರ್ಷ 47,979 ಸಂಭಾವ್ಯ ಕ್ಷಯ ರೋಗಿಗಳ ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ 2,563 ಮಂದಿಗೆ ಕ್ಷಯರೋಗ ಇರುವುದು ದೃಢಪಟ್ಟಿದೆ. 71 ಜನರಲ್ಲಿ HIV ಜೊತೆಗೆ ಕ್ಷಯರೋಗ ಪತ್ತೆಯಾಗಿದೆ ಎಂದು ಜಿಲ್ಲಾ ಕ್ಷಯರೋಗಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಹೇಳಿದ್ದರು. 2022ರಲ್ಲಿ ಜಿಲ್ಲೆಯಲ್ಲಿ 2,824 ಹಾಗೂ 2023ರಲ್ಲಿ 2,826 ಕ್ಷಯರೋಗಿಗಳು ಪತ್ತೆಯಾಗಿದ್ದರು. ಈ ವರ್ಷ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ತಿಳಿಸಿದ್ದರು. ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಹೆಡ್ಗಾಪುರ್, ಹಾರ್ಕೋಡ್, ಬ್ಯಾಲ್ಹಳ್ಳಿ, ನಿಟ್ಟೂರ್ಬಿ, ಬೆನಚಿಂಚಳ್ಳಿ, ಎಕ್ಲೂರ್, ಕೊಹಿನೂರ್, ಲಾಡ್ವಂತಿ, ಮುಡ್ಬಿ, ಉಜ್ಜಳಂಬಿ, ಡಾಕುಳುಗಿ, ಮದರ್ಗಾಂವ್, ಚಟ್ನಳ್ಳಿ, ಮಾಳಿಗಾಂವ್, ಖೇನ್ರಂಜೋಳ್, ರೇಕುಳುಗಿ, ಬೆಳ್ಕೇರ, ಮೀನ್ಕೇರ ಗ್ರಾಮ ಪಂಚಾಯಿತಿಗಳನ್ನು ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳೆಂದು ಘೋಷಿಸಲಾಗಿದೆ ಎಂದು ಹೇಳಿದ್ದರು. ಜಿಲ್ಲಾ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ದಿಲೀಪ್ ಡೋಂಗ್ರೆ ಇದ್ದರು. ಟಿಎಂ ಅಚ್ಚೆ ನಿರೂಪಿಸಿದ್ದರು. ಸಂಜುಕುಮಾರ್ ನಾಗೂರೆ ವಂದಿಸಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ನಗರದಲ್ಲಿ ಕ್ಷಯರೋಗ ಜಾಗೃತಿ ಜಾಥಾ ನಡೆಸಲಾಯಿತು. ಜಿಲ್ಲಾ ಪರಿಷತ್ನ ಮುಖ್ಯ ಕಾರ್ಯನಿರ್ವಾಹಕರು ಬಹಳ ಅಭಿಮಾನ. ನಾವು ನಮ್ಮ ದೇಶದಲ್ಲಿ ನಮ್ದು ದೇಶ ಟಿಬಿ ಮುಕ್ತ ಆಗ್ಬೇಕಂತ ನಮ್ದೊಂದು ಗುರಿ ಇದೆ. ಆ ಗುರಿ ನಾವು 2025ವರೆಗೂ ಸಾಧಿಸಬೇಕಾಗಿದೆ. ಸೊ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ 2025ವರೆಗೂ ಮಾಡೋದಕ್ಕೆ ನಮ್ಮ ಮೊದಲನೇ ಹೆಜ್ಜೆ ಅಂದ್ರೆ ನಮ್ಮ ಜಿಲ್ಲೆ ಹಾಗೂ ನಮ್ಮೆಲ್ಲ ಗ್ರಾಮಗಳು, ಗ್ರಾಮ ಪಂಚಾಯತ್ಗಳು ಟಿಬಿ ಮುಕ್ತ ಆದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಟಿಬಿ ಮುಕ್ತ ಆಗಕ್ಕೆ ಸಾಧ್ಯವಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ಪಡಿಬೇಕಾಗುತ್ತೆ. ಇದೊಂದು ಪ್ರೋಗ್ರಾಮ್ ಅಲ್ಲಿ ಈಗಾಗಲೇ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ 2023ರಲ್ಲಿ 5 ಗ್ರಾಮ ಪಂಚಾಯತ್ಗಳು ಟಿಬಿ ಮುಕ್ತ ಡಿಕ್ಲೇರ್ ಆಗಿದ್ದು, ಮತ್ತೆ 24ರಲ್ಲಿ 13 ಗ್ರಾಮ ಪಂಚಾಯತ್ ಆಗಿದೆ. ಸೊ ಟೋಟಲ್ 18 ಗ್ರಾಮ ಪಂಚಾಯತ್ ಟಿಬಿ ಮುಕ್ತ ಡಿಕ್ಲೇರ್ ಆಗಿದೆ. ಅವರಿಗೆ ನಾವು ಇವತ್ತು ಬಹುಮಾನ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಜೊತೆಗೆ ಇನ್ನ ನಮ್ಮಲ್ಲಿ 185 ಗ್ರಾಮ ಪಂಚಾಯತ್ಗಳಿದೆ. 18 ಮೈನಸ್ ಮಾಡಿದ್ರೆ ಇನ್ನು ಅಷ್ಟೊಂದು ಗ್ರಾಮ ಪಂಚಾಯತ್ಗಳನ್ನು ಇನ್ನ ಟಿಬಿ ಮುಕ್ತ ಮಾಡೋದಕ್ಕೆ ಶ್ರಮ ಪಡಬೇಕಾಗುತ್ತೆ. ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈಗಾಗಲೇ ಈ ಎಲ್ಲ ಅವರು ನೋಡ್ತಾ ಇರೋ ಯೋಜನೆ ಜೊತೆ ಹೆಲ್ತ್ನು ಕೂಡ ಅವರು ಹೆಲ್ತ್ ಕಡೆ, ಆರೋಗ್ಯ ಕಡೆ ಕೂಡ ಗಮನ ಕೊಡಬೇಕು. ಹೆಲ್ತ್ ರಿಲೇಟೆಡ್ ಯಾವ ಯೋಜನೆಗಳಿರುತ್ತೆ, ಮಲೇರಿಯಾ, ಟಿಬಿ, ಲೆಪ್ರಸಿ ಇತ್ಯಾದಿ ಎಲ್ಲ ಯೋಜನೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಬೇಕು. ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಕೂಡ
ಕೊಟ್ಟಿರೋ ಗ್ರಾಮ ಪಂಚಾಯತ್ ಜವಾಬ್ದಾರಿಗಳಲ್ಲಿ ಗ್ರಾಮದ ಆರೋಗ್ಯ ಕೂಡ ಒಂದು ಮುಖ್ಯವಾಗಿ ಜವಾಬ್ದಾರಿ ಇರುತ್ತೆ. ಸೊ ಅವರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಹಕಾರ ಕೊಡೋಕ್ಕೆ ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ PHCಗಳಲ್ಲಿ ಆಶಾ ವರ್ಕರ್ಸ್ ಇರ್ತಾರೆ, ಜೊತೆ ANMs ಇರ್ತಾರೆ, ಹಾಗೂ PHC ಮೆಡಿಕಲ್ ಆಫೀಸರ್ ಇರ್ತಾರೆ. ಅವರೆಲ್ಲ ಕೂಡ ಈ TB ನಿರ್ಮೂಲನೆಯಲ್ಲಿ ಎಲಿಮಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಅವರು ಸಹಕಾರ ಕೊಡಬೇಕು. ಎಲ್ಲ ಒಟ್ಟಿಗೆಯಾಗಿ ಎಲ್ಲರೂ ಆಸ್ ಅ ಟೀಮ್ ಆಗಿ ಕೆಲಸ ಮಾಡಿದರೆ ಈ TB ನಿರ್ಮೂಲನೆಗೆ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ TB ಯೋಜನೆಯಲ್ಲಿ ಈಗಾಗಲೇ ಬಹಳಷ್ಟು ಇಕ್ವಿಪ್ಮೆಂಟ್ಸ್ಗಳು ಕೂಡ ಕೊಟ್ಟಿದ್ದೀವಿ, ಟೆಸ್ಟ್ಗಳು ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷ ಹೊಸದು ಹ್ಯಾಂಡ್ ಅಂಡ್ ಎಕ್ಸ್ರೇ ಮತ್ತೆ ಟೆಸ್ಟಿಂಗ್ ಕೂಡ ಇವೆಲ್ಲ ಇಕ್ವಿಪ್ಮೆಂಟ್ಸ್ಗಳು ಕೂಡ ಕೊಟ್ಟು TB ಪ್ರೋಗ್ರಾಮ್ ಆಫೀಸರ್ಸ್ ಮತ್ತು TB ಅವ್ರದ್ದು ಟೀಮ್ ಏನಿದೆ ಆ ಶಾಖೆಗೇನು ಸಶಕ್ತೀಕರಣ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಎಲ್ಲ ಇಕ್ವಿಪ್ಮೆಂಟ್ಸ್ ಅವರಿಗೆ ಡಯಾಗ್ನೋಸಿಸ್ ಮಾಡಕ್ ಬೇಕಾಗತ್ತೆ. ಜೊತೆಗೆ ನಮ್ಮೆಲ್ಲ ಸ್ಟಾಫ್ ಅವರು ಏನು ಗ್ರಾಮದಲ್ಲಿ ಹೋಗ್ತಾರೆ ಅವರಿಗೆ ಕೂಡ ಸೂಕ್ತ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್, ಮಾಸ್ಕ್ ಆಗಲಿ, N95 ಮಾಸ್ಕ್ ಎಲ್ಲಾನು ನಮ್ಮ ಹೆಲ್ತ್ ಆಫೀಸ್ ಇಂದ ಕೊಡ್ತಾ ಇದೀವಿ. ಇನ್ನು ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ಯಾವುದು ಸಂಕೋಚ ಬೇಡ. ಬಟ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಆನ್ಲೈನ್ ಅಪ್ಡೇಟ್, ಅವಾಗೇ ನಮ್ದು ಡಿಸ್ಟ್ರಿಕ್ಟ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ರಾಜ್ಯ ಮಟ್ಟದಲ್ಲಿ ಅದನ್ನ ಡಾಟಾ ಅನಾಲಿಸಿಸ್ ಆಗುತ್ತೆ. ನಾವು ಹೇಳ್ಬೇಕಂದ್ರೆ ನಾವು ಈಗ ತುಂಬಾ ಇದೆ ನನಗೆ ಮಾಡ್ತಾ ಇದ್ದೀರಾ, ಉತ್ತಮವಾಗಿ ಆಗ್ಬೇಕು. ರಾಜ್ಯ ಮಟ್ಟದಲ್ಲಿ ಮತ್ತೆ ನಮ್ಮ ಡಿವಿಷನ್ ಮಟ್ಟದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನ ಬರಬೇಕು. ನಮ್ಮ ಫಿಸಿಕ್ಸ್ ಇದೆ, ಆದರೂ ಕೂಡ ಆನ್ಲೈನ್ ಅಲ್ಲಿ ಸ್ವಲ್ಪ ನಾವೆಲ್ಲ ಹಿಂದೆ ಬಿಡ್ತಾ ಇದ್ದೀವಿ. ಇನ್ನೊಂದ್ಸಲ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಮಾಡಿ ಅಪ್ಡೇಟ್ ಮಾಡಿಸಿ. ಮಾರ್ಚ್ ತಿಂಗಳಿದೆ, ಮುಂದೆ ಮಾರ್ಚ್ ತಿಂಗಳ ಡಾಟಾ ಮಾನ್ಯ CO ಸರ್ ಹೇಳ್ತಾ ಇದ್ರು. ಮತ್ತು ನಾವು ಇಬ್ಬರು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ, ಚರ್ಚೆ ಮಾಡೋಣ ಅಂತೀವಿ. ಮುಂಚೆ ತಾವು ಎಲ್ಲರೂ ಅಂತ ನಾವು ಭಾವಿಸ್ತೀವಿ. ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ. ಹೀಗೆ ಮುಂದೆ ಸಹಕಾರ ಕೊಡಿ. ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡೋಣ. ತಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ. ಈ ವಿಶೇಷವಾಗಿ ಇವತ್ತು ಯಾರು ಅವಾರ್ಡ್ ಪಟ್ಟಿದ್ದಾರೆ, ಅದು ಅವಾರ್ಡ್ ಪಟ್ಟಿದ್ದು ಇದು ಒಂದು ಸಾಂಕೇತಿಕವಾಗಿ ನಮ್ಮ ಜಿಲ್ಲೆಗೆ ನಾವು ಕೊಟ್ಟಿದ್ದೀವಿ. ಬಟ್ ಇನ್ನ ಅವಾರ್ಡ್ ತಗೊಳ್ಳೋದ್ರಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯ ಸಿಬ್ಬಂದಿ ಇದ್ದಾರೆ, ಅವರಿಗೂ ಕೂಡ ನಾವು ವೇದಿಕೆ ಮುಖಾಂತರ ನಾನು ಅವರಿಗೂ ಅಭಿನಂದಿಸ್ತೀನಿ. ಎಲ್ಲ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿಗಳು, ಗ್ರಾಮ ಪಂಚಾಯತ್, ಮೆಡಿಕಲ್ ಆಫೀಸರ್ಸು, ನಾವಿನ್ನ ಎಲ್ಲಾದ್ರೂ ಸೇರಿಸ್ಕೊಂಡು ನಾವು ಉತ್ತಮವಾಗಿ ಸೇವೆ ಮಾಡೋಣ. ಸಮಸ್ಯೆಗಳು ಇದಾವೆ, ಸವಾಲುಗಳು ಇದಾವೆ, ಅದಕ್ಕೂ ಆನ್ಸರ್ ನಮ್ಮ ಹತ್ರನೇ ಇದೆ. ನಾವು ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಿದ್ರೆ ನಮ್ಮ ಜಿಲ್ಲೆಯನ್ನು ಉತ್ತಮ ಮಾಡಬೇಕು. ಉತ್ತಮ ಮಾಡ್ತೀವಿ ಅಂತ ನಾವು ನಿಮ್ಮ ಪರವಾಗಿ ನಿಮ್ಮ ಮೇಲೆ ಬಹಳ ಆಸೆ ಇದೆ. ಅವರಿಗೆ ಆರೋಗ್ಯದ ಬಗ್ಗೆ ಆಗಲಿ, ಸಾಹಿತ್ಯದ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಅಷ್ಟೇ ಹೆಚ್ಚು ಕಾಳಜಿಯ ಮಾಹಿತಿ ಇರೋದಿಲ್ಲ. ಆದ್ರೂ ಕೂಡ ಅವರ ವ್ಯಾಪ್ತಿಯಲ್ಲಿ, ಅವರ ಪ್ರದೇಶದಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರಿಗೆ ಬಹಳ ಮುತುವರ್ಜಿ ವಹಿಸಿ ಕ್ಷೇಮಮುಕ್ತ ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಬಹಳ ದೊಡ್ಡದಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಾಗತಿಕ ಸಮಸ್ಯೆಗಳಿಗೆ ಬಸವ ತತ್ವವೇ ಪರಿಹಾರವಾಗಿದೆ. ಬಸವಾದಿ ಶರಣರು ರಚಿಸಿದ ವಚನಗಳು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಎಲ್ಲ ಧರ್ಮಗಳಲ್ಲಿಯೂ ಒಬ್ಬರೇ ದೇವರು ಎಂಬ ನಂಬಿಕೆ ಇದೆ. ಪರಸ್ಪರ ಸಾಮರಸ್ಯದಿಂದ ಬದುಕುವುದು ಇಂದಿನ ಅವಶ್ಯಕತೆ ಇದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ತಿಳಿಸಿದರು. ನಗರದ ಪಾಪ್ನಶ್ಗೇಟ್ ಸಮೀಪದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಲಿಂಗಾಯತ್ ಧರ್ಮ ಮಹಾಸಭಾ, ಅಕ್ಕನಾಗಲಾಂಬಿಕಾ ಮಹಿಳಾ ಗಣ ಹಾಗೂ ಲಿಂಗಾಯತ ಸಮಾಜದ ವತಿಯಿಂದ ಜರುಗಿದ ಲಿಂಗಾಯತ ಧರ್ಮದ ಮಹಾದಂಡನಾಯಕರ ಸ್ಮರಣೋತ್ಸವ ಸಮಾರೋಪ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ್ದರು. ಪೂಜ್ಯ ಮಾತೆ ಮಹಾದೇವಿಯವರು ಬದುಕಿದ್ದಾಗ ಅವರು ನೀಡಿದ ಸಲಹೆಗಳು ಇಂದಿಗೂ ನನಗೆ ನೆನಪಿದೆ. ಬಸವ ತತ್ವಗಳನ್ನು ಅತ್ಯಂತ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯುವ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಬೀದರ್ ನಗರದಲ್ಲಿ ರಾಷ್ಟ್ರೀಯ ಬಸವದಳವನ್ನ ಗಟ್ಟಿಯಾಗಿ ನೆಲೆಯೂರಲು ಮಾತಾಜಿ ಕಾರಣರಾಗಿದ್ದಾರೆ ಎಂದು ಅವರ ಮಾರ್ಗದಲ್ಲಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ಹಾಗೂ ಶರಣರೆಲ್ಲರೂ ಸಾಗುತ್ತಿರುವುದು ಗುರುವಿನ ಋಣ ತೀರಿಸಲು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ತಂದಿದೆ ಎಂದರು.
ಶಟಸ್ಥಳ ಧ್ವಜಾರೋಹಣ ನೆರವೇರಿಸಿದ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬುವಾಲಿ ಮಾತನಾಡಿ, ಮಾತೆ ಮಹಾದೇವಿಯವರು ಬೀದರ್ನಲ್ಲಿ ಪ್ರವಚನ ಮಾಡುವ ಸಂದರ್ಭದಲ್ಲಿ ನಾನು ಕೂಡ ಕೆಲಕಾಲ ಕಾರ್ಯಕರ್ತನಾಗಿ ದುಡಿದಿದ್ದೆ. ಅವರ ಅಭಿನಂದನಾ ಸಮಾರಂಭ ಬೀದರ್ನಲ್ಲಿ ನೆರವೇರಿಸಿ ಋಣ ತೀರಿಸುವ ಅವಕಾಶ ನನಗೂ ಸಿಕ್ಕಿದ್ದು ಸೌಭಾಗ್ಯ. ಬಸವ ತತ್ವವನ್ನು ವಿಶ್ವಾದ್ಯಂತ ಪಸರಿಸಲು ಎಲ್ಲರೂ ಒಗ್ಗೂಡಿ ಸಾಗುವ ಅವಶ್ಯಕತೆ ಇದೆ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಮಾತನಾಡಿ, ಬೀದರ್ ಜಿಲ್ಲೆ ಇದು ರಾಷ್ಟ್ರೀಯ ಬಸವ ದಳದ ತವರೂರು ಎಂದು ಮಾತೆ ಮಹಾದೇವಿಯವರು ಯಾವಾಗಲೂ ಹೇಳುತ್ತಿದ್ದರು. ಇಂತಹ ದಳವನ್ನು ಮತ್ತೆ ದೇಶಾದ್ಯಂತ ಸಂಘಟಿಸುವುದು ನಮ್ಮ ಗುರಿಯಾಗಬೇಕು. ಪರಸ್ಪರ ವೈಮನಸ್ಸು, ಭಿನ್ನಾಭಿಪ್ರಾಯ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸುಗಳು ಒಡೆಯುವ ಬರಹಗಳನ್ನು ಬರೆಯಲು ಯಾರೂ ಆಸ್ಪದ ಕೊಡಬಾರದು. ಸಂಘಟನೆಯ ಕಡೆಗೆ ಗಮನ ಹರಿಸಬೇಕೆಂದು ತಿಳಿಸಿದ್ದರು. 7ನೇಯ ಮಹಾದಂಡನಾಯಕರ ಸ್ಮರಣೋತ್ಸವ ಗಂಗಾವತಿಯಲ್ಲಿ ದಳದ ವತಿಯಿಂದ ಆಯೋಜಿಸಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಧ್ವಜ ಹಸ್ತಾಂತರ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ವಹಿಸಿದ್ದರು. ಮೆರವಣಿಗೆಯಲ್ಲಿ ಸಂಸದ ಸಾಗರ್ ಖಂಡ್ರೆ ಅವರು ಪಾಲ್ಗೊಂಡಿದ್ದರು. ಯುವಕರ ಜೊತೆ ಭರ್ಜರಿ ಹೆಜ್ಜೆ ಹಾಕಿದ್ದರು. ಧಾರವಾಡ ಸುಜಾತಾ ಯರಗಟ್ಟಿ ಅವರಿಗೆ ಬಸವಾತ್ಮಜೆ ಪ್ರಶಸ್ತಿ ಹಾಗೂ ಕವಟ್ಕೊಪ್ಪದ ರಾಷ್ಟ್ರೀಯ ಬಸವದಳದ ಹಿರಿಯ ಶರಣ ಅಶೋಕ್ ನಾವಿ ಅವರನ್ನ ಲಿಂಗಾನಂದ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಡ್ಯದ ಶಿವಜನ್ಯ ಹಾಗೂ ದೇವದುರ್ಗದ ಪುಠಾಣಿ ವಿನಾಯಕ್ ಗಾಯನ ಸಭಿಕರ ಮನ ಗೆಲ್ಲುವಂತೆ ಮಾಡಿತ್ತು. ಗಾಂಧಿನಗರದ ಪುಠಾಣಿ ಮಕ್ಕಳು ವಚನ ನೃತ್ಯ ನಡೆಸಿಕೊಟ್ಟರು. ಸಮ್ಮುಖ ವಹಿಸಿದ ಪೂಜ್ಯ ಶ್ರೀಮಾತೆ ಸತ್ಯದೇವಿಯವರು ಆಶೀರ್ವಚನ ಮಾಡಿದ್ದರು. ಕೂಡಲ ಸಂಗಮದ ಹೂವನೂರಿನ ಪೂಜ್ಯ ಲಿಂಗಾರೂಢರು, ಲಿಂಗಪಟ್ಟಣದ ಓಂಕಾರೇಶ್ವರ ಸ್ವಾಮಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಮಾತನಾಡಿದ್ದರು. ಇದೇ ವೇಳೆ ಕಾರ್ಯಕ್ರಮದ ಯಶಸ್ವಿಗೆ ದುಡಿದ ಶರಣ ಶರಣಿಯರಿಗೆ ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಬಸವ ದಳವನ್ನು ರಾಷ್ಟ್ರಾದ್ಯಂತ ಸಂಘಟಿಸುವುದು, ಮೇ ತಿಂಗಳಿನಲ್ಲಿ ಇಂಗ್ಲೆಂಡಿನಲ್ಲಿ ಬಸವ ಶಾಂತಿಯಾತ್ರೆ ಕೈಗೊಳ್ಳುವುದು, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಮಾನ್ಯತೆಯ ಹೋರಾಟ ತೀವ್ರಗೊಳಿಸುವುದು, ಪ್ರತಿ ವರ್ಷ ಒಂದೊಂದು ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿ ಮಹಾದಂಡನಾಯಕರ ಸ್ಮರಣೋತ್ಸವ ಹಮ್ಮಿಕೊಳ್ಳುವುದು, ಪ್ರತಿ 2 ವರ್ಷಗಳಿಗೊಮ್ಮೆ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಆಯೋಜಿಸುವುದು, ಈ 5 ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ನಿರ್ಣಯ ಮಂಡಿಸಿದ್ದರು. ಶ್ರೀಕಾಂತ್ ಸ್ವಾಮಿ ಅನುಮೋದಿಸಿದ್ದರು. ಶರಣರು ಕರುಡಾತನದ ಮೂಲಕ ಒಪ್ಪಿಗೆ ಸೂಚಿಸಿದ್ದರು. ಮಹಾರುದ್ರಡ ಕೊಡುಗೆ ನಿರೂಪಿಸಿದ್ದರೆ ಡಾಕ್ಟರ್ ಪೂಜಾ ಸಿದ್ದವೀರ್ ಸ್ವಾಗತಿಸಿದ್ದರು. ಶ್ರೀನಾಥ್ ಕೋರೆ ವಂದಿಸಿದ್ದರು. ವೇದಿಕೆ ಮೇಲೆ ಪ್ರಮುಖರಾದ ಬಸವರಾಜ್ ಪಾಟೀಲ್ ಶಿವಪುರ್, ಶಿವರಾಜ್ ಶೆಟ್ಕರ್, ಕಲ್ಲಪ್ಪ ದೇಶಮುಖ್, ಡಾಕ್ಟರ್ ಮಹೇಶ್ ಬಿರಾದರ್, ಶಿವರಾಜ್ ಪಾಟೀಲ್, ಶಿವಶರಣಪ್ಪ ಪಾಟೀಲ್, ಪ್ರಕಾಶ್ ದೇಶಮುಖ್, ಬಸವರಾಜ್ ಪಾಟೀಲ್ ಚಿಕ್ಪೇಟ್, ಧರ್ಮೇಂದ್ರ ಪೂಜಾರಿ, ಗಣಪತಿ ದೇಶಮುಖ್, ಜಗನ್ನಾಥ್ ಮುಲ್ಗೆ, ಬಸವರಾಜ್ ಪಾಟೀಲ್ ಲಿಂಗದಳ್ಳಿ, ಬಸವರಾಜ್ ಸಂಗಮದ್, ಗಣಪತಿ ಬಿರಾದರ್, ಸತೀಶ್ ಪಾಟೀಲ್ ಹರುರ್ಗೇರಿ ಸೇರಿದಂತೆ ಹಲವರಿದ್ದರು. ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ನತ ಜನ ರಕ್ಷಕ ಗುರು ಬಸವಗೆ ನಮೋ ವಿಶ್ವ ಜ್ಯೋತಿಗೆ ನಮೋ ನಮೋ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆ. ತುಂಬ ಅಭಿಮಾನ ಇದೆ, ಎಲ್ಲ ಗೊತ್ತಿದೆ. ನಾನು ರೆಡಿ ಇದ್ದೀನಿ ತಮ್ಮೆಲ್ಲರಿಗೆ ಏನಿದೆ ಅಂತ ಅವರು ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಏನಿದೆ ಹೇಳಿದ್ದಾರೆ. ಮತ್ತು ಮಾತಾಜಿ ನನಗೆ ಅಡ್ವಾನ್ಸ್ನಲ್ಲಿ ಯಾವಾಗಲೂ ಹೇಳ್ತಿದ್ರು, ನಿನಗೆ ಬಸವಣ್ಣ ಅವ್ರದ್ದು ನಂದು ಇಡೀ ನಮ್ಮ ಆರ್ಗನೈಸೇಷನ್ ನಮ್ಮ ಸಮಾಜ ನಿನಗೆ ಡೆಫಿನೆಟ್ ಆಶೀರ್ವಾದ ಇದೆ ಅಂತ ನನಗೆ ಯಾವಾಗಲೂ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ಆವಾಗಲಿಂದ ನಾನು ಯಾವಾಗಲೂ ಬೀದರ್ನಲ್ಲಿ ಯಾವುದೂ ಎಲೆಕ್ಷನ್ ಇಲ್ಲಿ ನಾನು ಆ ಎಲೆಕ್ಷನ್ಗೆ ಗೆದ್ದು ಮಿನಿಸ್ಟರ್ ಇದ್ದೇನೆ. ಅದು ಎಲ್ಲ ಅಕ್ಕ ಅವ್ರದ್ದು ನನಗೆ ಆಶೀರ್ವಾದ ಇದೆ. ಮತ್ತು ನಮ್ಮ ಸರ್ಕಾರದಿಂದ ತಾವು ಏನಿದ್ದರು ನಾನು ರೆಡಿ ಇದ್ದೀನಿ. ಕ್ಯಾಬಿನೆಟಲ್ಲಿ ಆಗಲಿ, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು, ಮತ್ತು ನಮ್ಮ MP ಸಾಗರ್ ಅವರು, ಮತ್ತು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಲಿತು ಲಿಂಗಾಯತ ಸಮಾಜಕ್ಕೆ ಒಂದು ಒಳ್ಳೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ
ಇದು ಸಿಗಬೇಕು. ಅದ್ರ ಸಲುವಾಗಿ ನಾವೆಲ್ಲರೂ ರೆಡಿ ಇದೆ ಅಂತ ನಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಅದಕ್ಕೂ ಸಹ ಮಾತಾಜಿಯವ್ರಿಗೆ ದೂರಿರ್ಬೇಕೆಂಬ ಭಾಳ ದೊಡ್ಡದು ಕನಸಿತ್ತು. ನಮ್ಮ ಶ್ರೀಕಾಂತ್ ಸ್ವಾಮಿಯವರಿಗೆ ನಮಗೆ ಗೊತ್ತದ. ಆದರೆ ಇವತ್ತು ಮಾತಾಜಿಯವರ ಈ ಮಹಾದಂಡನಾಯಕ ಸ್ಮರಣೋತ್ಸವ ಕಾರ್ಯಕ್ರಮ ಇದು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದೆ. ಪರಮ ಪೂಜ್ಯರು, ವೇದಿಕೆ ಮೇಲಿರ್ತಕ್ಕಂಥ ಗುರು ಹಿರಿಯರು ತಾವೆಲ್ಲರೂ ಇದು ಒಂದು ದಿನದ ಕಾರ್ಯಕ್ರಮ ಮಾಡದೆ ಇಡೀ ಒಂದು ಒಳ್ಳೆ ಯೋಜನೆಯನ್ನು ಹಾಕ್ಕೊಂಡು ಇದು ದೊಡ್ಡ ಕಾರ್ಯಕ್ರಮ ಮಾಡದೆ ಪ್ರತಿ ದಂಡನಾಯಕ ಕಾರ್ಯಕ್ರಮ ಚಿಕ್ಕ ಚಿಕ್ಕ ಕಾರ್ಯಕ್ರಮವಾಗಿ ಮನೆ ಮನೆಗೆ ಹೋಗೋ ತಲುಪಿಸ್ತಕ್ಕಂಥ ಕಾರ್ಯ ಆಗಲಿ, ಬಸವಣ್ಣನ ಕಾರ್ಯಕ್ಕೆ ನಾವು ಸದಾ ನಮ್ಮ ತನು ಮನ ಧನದಿಂದ ಕಾರ್ಯವನ್ನು ನಾವು ಸಲ್ಲಿಸ್ತೀವಿ. ಪರಮ ಪೂಜ್ಯರ ಈ ಕಾರ್ಯಕ್ಕೂ ನಾವು ನಮ್ಮ ಶ್ರೀಕಾಂತ್ ನಾವು ಊರಲ್ಲಿರಲಿಲ್ಲ, ಆದರೂ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟದ ಅಧ್ಯಕ್ಷ ಅನಿಲ್ ಕುಮಾರ್ ಬೆಲ್ದಾರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಿ ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಲವು ಗೊಂದಲಗಳು ಸೃಷ್ಟಿಯಾಗಿದ್ದು, ಇದರಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ಹೊಸ ಜನಗಣತಿಯನ್ನ ಮಾಡಿ ಅದರ ಮೇಲೆ ಒಳ ಮೀಸಲಾತಿ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಿಖರವಾದ ದತ್ತಾಂಶವನ್ನ ಕಲೆ ಹಾಕಿ ಒಳ ಮೀಸಲಾತಿ ಒದಗಿಸಲು ಏಕಸದಸ್ಯ ವಿಚಾರಣಾ ಆಯೋಗದ ಅಧ್ಯಕ್ಷರಾದ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನ್ಯಾಯಾಧೀಶ ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ಆಯೋಗದ ವರದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ತೆಲಂಗಾಣ ಮಾದರಿಯಲ್ಲಿ ಶೀಘ್ರವಾಗಿ ಪರಿಶಿಷ್ಟ ಜಾತಿ ಪಂಗಡಗಳ ಮರು ಸಮೀಕ್ಷೆ ನಡೆಸಿ 101 ಜಾತಿಗಳಿಗೆ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. ಸದಾಶಿವ ಆಯೋಗದ ವರದಿಯಲ್ಲಿ ಉಪಜಾತಿಗಳ ಹೆಸರನ್ನ ನೋಂದಾಯಿಸದೇ ಇರುವ ಸುಮಾರು 6.5 ಲಕ್ಷ ಜನರ ನಿಖರವಾದ ಉಪಜಾತಿಗಳ ಮರು ಸಮೀಕ್ಷೆಗೆ ಒಳಪಡಿಸಿ ನ್ಯಾಯಸಮ್ಮತವಾಗಿದ್ದ ಮಾಹಿತಿ ಹಾಗೂ ಅಂಕಿಅಂಶಗಳನ್ನು ನೀಡಬೇಕು. ವಿಶೇಷವಾಗಿ ಬೀದರ್ ಮತ್ತು ಕಲಬುರಗಿ ಭಾಗದಲ್ಲಿ ನವಬೌದ್ಧರೆಂದು, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿಯೇ 2001ರಲ್ಲಿ ಸುಮಾರು 1,11,000 ಜನ ನವಬೌದ್ಧರೆಂದು ನಮೂದಿಸಿದ್ದಾರೆ ಎಂದು ವಿವರಿಸಿದ್ದರು. ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ 101 ಉಪಜಾತಿಗಳಲ್ಲಿ 100 ಉಪಜಾತಿಗಳು ನಮಗೆ ಅನ್ಯಾಯವಾಗಿದೆ ಎಂದು ಆಯೋಗಕ್ಕೆ 3,500 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದರೆ ಒಂದೇ ಒಂದು ಉಪಜಾತಿಯಾದ ಮಾದಿಗ ಸಮುದಾಯವು ಯಥಾವತ್ತಾಗಿ ಜಾರಿಯಾಗಬೇಕೆಂದು ಪಟ್ಟು ಹಿಡಿದಿರುವುದು ಕಾನೂನು ಬಾಹಿರು ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮೀಸಲಾತಿ ಜಾರಿಯಾದಾಗಿನಿಂದ ಅವರವರ ಶೈಕ್ಷಣಿಕ ಅರ್ಹತೆಗಳ ಮೇಲೆ ಮೀಸಲಾತಿ ಪಾಲನ್ನ ಪಡೆದಿರುತ್ತಾರೆ. ಇಲ್ಲಿ ಯಾರು ಯಾರ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆದ್ದರಿಂದ ಈ ಬಗ್ಗೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 6 ತಿಂಗಳೊಳಗಾಗಿ ನಿಖರವಾದ ದತ್ತಾಂಶಗಳನ್ನು ಕಲೆ ಹಾಕಿ ಒಳ ಮೀಸಲಾತಿ ಒದಗಿಸಬೇಕೆಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ರಮೇಶ್ ಡಾಕುಳ್ಗಿ, ಬಾಬು ಪಾಸ್ವಾನ್, ಶಂಕರರಾವ್ ದೊಡ್ಡಿ, ವಿದ್ಯಾಸಾಗರ್ ಸಿಂಧೆ, ಶಿವರಾಜ್ ಹಾಸನ್ಕರ್, ರವಿ ಗಾಯಕ್ವಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.